ಎಲ್ಲರಿಗೂ ನಮಸ್ಕಾರ. ಟ್ರಿಕ್ಸ್ ಫಾರ್ ಮ್ಯಾಥ್ಸ್ ಎನ್ನುವಂತ ನನ್ನ ಚಾನೆಲ್ಗೆ ನಿಮ್ಮನ್ನೆಲ್ಲ ಪುನಃ ಸ್ವಾಗತಿಸ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಹಿಂದಿನ ವಿಡಿಯೋಗಳಲ್ಲಿ ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ಕೇಳುವಂತಹ ಕೆಲವು ಗಣಿತದ ಪ್ರಶ್ನೆಗಳನ್ನ ತೆಗೆದುಕೊಂಡು ನಾವು ಅದಕ್ಕೆ ಉತ್ತರವನ್ನ ಕಂಡುಹಿಡಿತಾ ಇದ್ದೀವಿ. ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯುವಂತ ಸಂದರ್ಭಗಳು ಅಂದ್ರೆ ಘಾತ ಕೊಟ್ಟಿರಬಹುದು ಅಥವಾ ಮೂಲಗಳನ್ನ ಕೊಟ್ಟಿರಬಹುದು, ಸಂಖ್ಯೆಗಳು ದೊಡ್ಡದಾಗಿರಬಹುದು, ದಶಮಾಂಶ ರೂಪದಲ್ಲಿರಬಹುದು, ಇದನ್ನೆಲ್ಲ ನಾವು ತಿಳ್ಕೊಳ್ತಾ ಇದ್ದೀವಿ ಅಲ್ವಾ. ಅಂತಹ ಲೆಕ್ಕಗಳಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ಇವತ್ತಿನ ಈ ಅವಧಿಯಲ್ಲೂ ಕೂಡ ನೋಡೋಣ. ತೆಗೆದುಕೊಳ್ಳುತ್ತಾ ಇರುವಂತಹ ಲೆಕ್ಕ ಹೇಗಿರುತ್ತೆ ಅಂದ್ರೆ ಕೇವಲ ದಶಮಾಂಶ ಸಂಖ್ಯೆಗಳನ್ನ ಹೊಂದಿರುತ್ತೆ, ಅದರಲ್ಲಿ ಕೂಡ ಪರ್ಸೆಂಟೇಜ್ ಬರುತ್ತೆ, ಹಾಗೇನೆ ವರ್ಗ ಅಥವಾ ಮೂಲಗಳು ಬರುತ್ತೆ. ಇಂತಹ ಲೆಕ್ಕಗಳನ್ನ ಇವತ್ತಿನ ಅವಧಿಯಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಪ್ರಾರಂಭಿಸೋಣ. ಮೊದಲನೇ ಲೆಕ್ಕವಾಗಿ ನಾವಿಲ್ಲಿ ತೆಗೆದುಕೊಳ್ತಾ ಇರೋದು ಎಕ್ಸ್ ದ ಘನ ಗುಣಿಸು 17.98 ಪ್ಲಸ್ 12.03% ಆಫ್ 450.03. ಇದು ಯಾವುದಕ್ಕೆ ಸಮ? 14.02 ವರ್ಗ ಪ್ಲಸ್, ನೋಡಿ ಇಲ್ಲಿ ವರ್ಗಮೂಲನ ಘನಮೂಲನ ಇಲ್ಲ, ಚತುರ್ಥ ಮೂಲವಿದೆ ಅಲ್ವಾ. ಯಾವ ಸಂಖ್ಯೆಯ? 15.99. ಸರಿನಾ? ಇಲ್ಲಿ ದಶಮಾಂಶ ಸಂಖ್ಯೆಗಳನ್ನ ಕಾಣ್ತಾ ಇದ್ದೀರಾ. ಒಂದು ಎಕ್ಸ್ ಇದೆ, ಇದರ ಬೆಲೆಯನ್ನ ಕಂಡುಹಿಡಿಬೇಕಿದೆ ನಾವು. ಹಾಗಾದ್ರೆ ಇದು ಕಷ್ಟನಾ? ನಮಗೆ ಯಾವುದೇ ಒಂದು ಸಂಖ್ಯೆಯ ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ಕಂಡುಹಿಡಿಯೋದು ಗೊತ್ತಿದೆ ಅಲ್ವಾ. ಇಲ್ಲಿ ಕೂಡ ನಾವು ಅದನ್ನೇ ಮಾಡಬೇಕು. ಅದನ್ನ ಮಾಡಿಕೊಂಡಾಗ ನಮಗೆ ಈ ಒಂದು ಲೆಕ್ಕ ಸುಲಭವಾಗಿ ಅನ್ಸುತ್ತೆ. ಹಾಗಾದ್ರೆ ಹೇಗ್ ಬಿಡಿಸೋದು ಅಂತ ಹಂತಗಳನ್ನ ನೋಡ್ತಾ ಹೋಗೋಣ. ಅತಿ ಸುಲಭವಾಗಿ ವೇಗವಾಗಿ ಬಿಡಿಸ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಏನ್ ಮಾಡ್ಬೇಕು, ಈ ಸಮಚಿಹ್ನೆಯ ಎಡಗಡೆ ಇರುವಂತಹದ್ದನ್ನ ನಾನು ಸುಲಭೀಕರಿಸಿ ಬರ್ಕೊಳ್ತಾ ಇದ್ದೀನಿ. ಹೇಗೆ? ಎಕ್ಸ್ ದ ಘಾತ 3 ಹಾಗೆ ಬರ್ದೆ ಗುಣಿಸು 17.98 ನಾನು ಹೇಗ್ ಬರಿಬಹುದು? ದಶಮಾಂಶ ಸ್ಥಾನದ ನಂತರ 9 8 ಇದೆ, 10 ಪರಿವರ್ತಿಸ್ಕೊಳ್ಬಹುದಲ್ವಾ. ಹಾಗಾದ್ರೆ ಇದೇನಾಗುತ್ತೆ? 17.98 18ಕ್ಕೆ ಸಮೀಪವಾಗಿದೆ ಅಲ್ವಾ. 18 ಆಗಿ ಬರ್ದ್ವಿ. ಪ್ಲಸ್ 12.0 ಇದೆ ಅಂದ್ರೆ ಅರ್ಥ ಇದನ್ನ ನಾನು ಏನ್ ಮಾಡ್ಬೇಕು? 12 ಅಂತಾನೆ ಬರ್ಕೊಳ್ಬಹುದಲ್ವಾ. 0 3 ಯಾವ್ದಕ್ಕೆ ಸಮೀಪವಿದೆ? ಹಿಂದಿನ ಸಂಖ್ಯೆಗೆ 12 ಅಲ್ವಾ. ಅದರಿಂದ ಹಾಗೆ ಬರ್ದೆ. ಪರ್ಸೆಂಟ್ ಆಫ್ ಅಂದ್ರೆ, ಪರ್ಸೆಂಟ್ ಅಂದ್ರೆ ಅರ್ಥ ಏನು? 100ಕ್ಕೆ ಎಷ್ಟು ಪ್ರತಿಶತ ಅಲ್ವಾ. ಆದ್ರಿಂದ 100 ಅನ್ನೋದು ಏನ್ ಬಂತು? ಕೆಳಗಡೆ ಬಂತು. ಆಫ್ ಅನ್ನೋದ್ರ ಅರ್ಥ ನನ್ನ ಚಾನೆಲ್ ನಲ್ಲೇ ನೀವು ಹಲವಾರು ವಿಡಿಯೋಗಳನ್ನ ನೋಡಿದ್ದೀರಲ್ವಾ. ಗುಣಿಸು ಅಲ್ವಾ, ಅಲ್ಲಿ ವಿವರಿಸಿದ್ದೀನಿ. 450.03 ಮತ್ತೆ ದಶಮಾಂಶ ಬಿಂದುವಿನ ನಂತರ ಹೇಗಿದೆ ಅಂಕಿಗಳು? 03 ಇರೋದ್ರಿಂದ 450 ಹಾಗೆ ಬರೀಬಹುದು ಅಲ್ವಾ. 450. ಈಗ ಈ ಸಮಚಿಹ್ನೆಯ ಬಲಗಡೆ ಇರುವಂತಹದ್ದು ಏನಿದೆ? 14.02 ವರ್ಗ ಅಂದ್ರೆ ಅರ್ಥ ಏನು? 14.02 ಹೇಗೆ ಬರೀಬಹುದು? 14 ಅಲ್ವಾ. ಆದ್ರಿಂದ 14ನ್ನೇ ಹಾಗೆ ಬರೀಬಹುದು. 14ರ ವರ್ಗ ಪ್ಲಸ್ ಇಲ್ಲಿ ಈ ಮೂಲದ ಒಳಗಡೆ, ಈ ಚಿಹ್ನೆಯ ಒಳಗಡೆ ಹೇಗಿದೆ? 15.99 ಇದೆ ಅಂದ್ರೆ 99 ಮುಂದಿನ ಅಂಕಿಗೆ ಪರಿವರ್ತಿಸ್ಕೊಳ್ಬೇಕು. 5ಕ್ಕಿಂತ ಮೇಲಿದ್ರೆ ಹಾಗೆ ಅಲ್ವಾ, ನಾವು ಸಮೀಪದ ಬೆಲೆಯನ್ನ ಕಂಡುಹಿಡಿತೀವಲ್ವಾ. 0.99 ಅಂದ್ರೆ ಮುಂದಿನ ಸಂಖ್ಯೆ. 15.99 ಯಾವ್ದಕ್ಕೆ ಸಮೀಪ? 16ಕ್ಕೆ. ಆದ್ರಿಂದ ಹೇಗ್ ಬರಿಬಹುದು? ಇಲ್ಲಿ 4 ಬರ್ದ್ವಿ, ಇಲ್ಲಿ 16 ಬರ್ದ್ವಿ ಅಲ್ವಾ. ಈಗ ನಂಗೆ ಹೆಂಗಾಗಿತ್ತು ಸಂಖ್ಯೆ? ತುಂಬಾ ಸುಲಭ ಅನಿಸ್ತಾ ಇದೆ ಅಲ್ವಾ. ಇದನ್ನ ಇನ್ನೂ ಸುಲಭೀಕರಿಸೋಣ. ಎಕ್ಸ್ ದ ಘನ ಹಾಗೆ ಬರ್ದೆ 18. ಇಲ್ಲಿ ಏನ್ ಮಾಡ್ಬೇಕು ಈಗ? 0 0 ಸಂಕ್ಷೇಪಿಸ್ತಾ ಇದ್ದೀನಿ. 2 5 10, ಸಾರಿ 5 2 10, 5 9 45. ಇಲ್ಲೇನಾಯ್ತು ಮತ್ತೆ? 2 1 2 6 9 ಗುಣಿಸು 6 54 ಅಲ್ವಾ. 9 6 54. ಹಾಗೆ ಸಮಚಿಹ್ನೆಯ ಬಲಗಡೆ 14ರ ವರ್ಗ 196 ಅಲ್ವಾ. 196 ಪ್ಲಸ್ ಇಲ್ಲಿ ಏನಿದೆ ನೋಡಿ, 16 ಇದೆ. ಬಟ್ ನಾವು ಚತುರ್ಥ ಮೂಲವನ್ನ ಕಂಡಿಡ್ತಿದ್ವಿ ಅಂದ್ರೆ ಯಾವುದೋ ಒಂದು ಅಂಕೆ ಅಥವಾ ಸಂಖ್ಯೆಯನ್ನ 4 ಬಾರಿ ತೆಗೆದುಕೊಂಡು ಗುಣಿಸಿದಾಗ 16 ಬರಬೇಕು. ಯಾವ ಸಂಖ್ಯೆ ಇದು?
ತುಂಬಾ ಸುಲಭ. 2 ಅಲ್ವಾ, 2 ಎರಡ್ಲೆ 4, 4 ಎರಡ್ಲೆ 8, 8 ಎರಡ್ಲೆ 16 ಅಲ್ವಾ. 4 ಬಾರಿ 2 ತೆಗೆದುಕೊಂಡು ಗುಣಿಸಾಗಿದೆ. ಆದ್ರಿಂದ ಇದರ ಮೂಲ ಏನಾಯ್ತು, 2 ಅಂತ ಆಯ್ತು. ಸರಿನಾ? ಈಗ ಇದನ್ನ ಸುಲಭೀಕರಿಸೋಣ. ಎಕ್ಸ್ ಕ್ಯೂಬ್ ಗುಣಿಸು 18 ಹಾಗೆ ಇಟ್ಟು ನಾನೇನ್ ಮಾಡ್ತಾ ಇದ್ದೀನಿ, ಇದನ್ನೆರಡ ಕೂಡಿಸ್ದೆ. 196 ಪ್ಲಸ್ 2 198. ಇಲ್ಲಿ ಪ್ಲಸ್ 54 ಇರೋದು, ಸಮಚಿಹ್ನೆಯ ಆ ಕಡೆ ಹೋದ್ಮೇಲೆ ಮೈನಸ್ 54 ಅಂತ ಆಯ್ತು. ಸರಿನಾ? ಎಕ್ಸ್ ಕ್ಯೂಬ್ ದ ಬೆಲೆ ಏನಾಯ್ತು, 18 ಗುಣಾಕಾರ ಹೊಂದಿದೆ, ಸಮಚಿಹ್ನೆ ಆದ್ಮೇಲೆ ಆ ಕಡೆ ಹೋದ್ಮೇಲೆ ಭಾಗಾಕಾರ ಆಗುತ್ತೆ ಅಲ್ವಾ. ಅದಕ್ಕಿಂತ ಮೊದಲು 198 ಮೈನಸ್ 54 ಮಾಡಬೇಕು. ಹೇಗೆ? ತುಂಬಾ ಸುಲಭ. 8ರಲ್ಲಿ 4 ಹೋದ್ರೆ 4, 19ರಲ್ಲಿ 5 ಹೋದ್ರೆ 14 ಅಲ್ವಾ. 144. ಈ 18 ಇಲ್ಲಿ ಬಂತು. ಏನಾಯ್ತು ಇಲ್ಲಿ? 144 ಭಾಗಿಸು 18 ಯಾವುದಕ್ಕೆ ಸಮ? ಎಕ್ಸ್ ಕ್ಯೂಬ್ಗೆ ಸಮ ಅಲ್ವಾ. ಹಾಗಾದ್ರೆ ಎಕ್ಸ್ ಕ್ಯೂಬ್ ನ ಬೆಲೆ ಏನಾಯ್ತು? ಇಲ್ಲಿ ನಾವು ಭಾಗಾಕಾರವನ್ನ ಮಾಡಿ ನೋಡಬಹುದು. 2 9 18, 2 7 14, 2 2 9 1 9 8 ಅಲ್ವಾ. ಆದ್ರಿಂದ 8 ಯಾವುದರ ಬೆಲೆ? ಎಕ್ಸ್ ಕ್ಯೂಬ್ ದ ಬೆಲೆ 8. ಆದ್ರಿಂದ ಇಲ್ಲಿ ಬರೀತಾ ಇದ್ದೀನಿ ಎಕ್ಸ್ ಕ್ಯೂಬ್ ದ ಬೆಲೆ 8. ಯಾವುದೋ ಒಂದು ಸಂಖ್ಯೆಯನ್ನ ತೆಗೆದುಕೊಂಡು 3 ಬಾರಿ ಗುಣಿಸಿದಾಗ, ಅಂದ್ರೆ 3 ಬಾರಿ ತೆಗೆದುಕೊಳ್ಬೇಕು ಆ ಸಂಖ್ಯೆಯನ್ನ, ಆಗ 8 ಬರಬೇಕು. ಅಥವಾ 8ರ ಘನಮೂಲವನ್ನ ಕಂಡುಹಿಡಿಬೇಕು. ಏನು ಮಕ್ಕಳು 8ರ ಘನಮೂಲ? ಹೌದು 2 ಅಲ್ವಾ. ಆದ್ದರಿಂದ ಎಕ್ಸ್ ದ ಬೆಲೆ ಏನಾಯ್ತು? 2 ಅಂತ ಆಯ್ತು. ಇಲ್ಲಿ ಏನ್ ಮಾಡಿದ್ವಿ, ದಶಮಾಂಶ ಸ್ಥಾನ ಹೇಗೆ ಇರ್ಲಿ ಆ ಸಂಖ್ಯೆಯನ್ನ ಸಮೀಪದ ಬೆಲೆಗೆ ನಾವೇನ್ ಮಾಡ್ಬೇಕು, ಪರಿವರ್ತಿಸ್ಕೊಳ್ಬೇಕು. ಆಗ ನಾವೇನ್ ಮಾಡ್ಬೋದು, ಎಕ್ಸ್ ದ ಬೆಲೆಯನ್ನ ಕಂಡುಹಿಡಿಬಹುದು. ಇನ್ನು ಕೆಲವು ಲೆಕ್ಕಗಳನ್ನ ನೋಡೋಣ. ಎರಡನೆಯ ಲೆಕ್ಕವಾಗಿ ನಾನಿಲ್ಲಿ ತೆಗೆದುಕೊಳ್ತಾ ಇರುವಂತದ್ದು ಎಕ್ಸ್ ಭಾಗಿಸು 14.08 ಪ್ಲಸ್ 22.03 ವರ್ಗ. ಅದು ಯಾವುದಕ್ಕೆ ಸಮನಾಗಿದೆ? 23.98 ವರ್ಗ ಪ್ಲಸ್ ಘನಮೂಲ 63.98. ಇಲ್ಲೂ ಕೂಡ ದಶಮಾಂಶ ಸ್ಥಾನವಿದೆ, ಹಾಗೇನೆ ಸಂಖ್ಯೆಗಳು ದೊಡ್ಡದು ಅನ್ಸುತ್ತೆ, ಹಾಗೇನೆ ಘನಮೂಲ ಕೂಡ ಇದೆ, ವರ್ಗ ಕಂಡುಹಿಡಿಯೋದಿದೆ ಅಲ್ವಾ. ಆದ್ರೆ ಇದು ಕಷ್ಟನಾ? ಇಲ್ಲ ಅಲ್ವಾ. ನಾವು ಸಂಖ್ಯೆಗಳ ಸಮೀಪದ ಬೆಲೆಯನ್ನ ಬರೆದುಕೊಳ್ಬಹುದು. ನೋಡೋಣ. ಎಕ್ಸ್ ಭಾಗಿಸು 14.08 ಹಾಗೆ ಬರ್ದೆ, ಈ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಬೇಕಿದೆ. ಪ್ಲಸ್ 22.03 ಹೇಗೆ ಬರ್ಕೋಬಹುದು? ಬಿಂದು ದಶಮಾಂಶ ಸ್ಥಾನ ಆದ್ಮೇಲೆ 03 ಇರೋದ್ರಿಂದ ಇದನ್ನ ಹೇಗೆ ಬರ್ಕೋಬಹುದು? 22ರ ವರ್ಗ ಅಲ್ವಾ. ಹಾಗೆ ಬರ್ಕೊಂಡೆ. ಇಲ್ಲೇನಾಗಿದೆ? 23.98 ಇದೆ. 98 ಅಂದ್ರೆ ಮುಂದಿನ ಸ್ಥಾನಕ್ಕೆ ಹೋಗುತ್ತೆ ಅಲ್ವಾ. 23 ಇರೋದೇನಾಯ್ತು? 24 ಆಯ್ತು. ಸರಿ. ಈ 23.98 ಅನ್ನೋದು ಸರಿಸುಮಾರಾಗಿ 24ಕ್ಕೆ ಸಮನಾಗಿದೆ ಅಂತ. ಪ್ಲಸ್ ಘನಮೂಲ 63.98 ಇದೆ. ಅಂದ್ರೆ ಅರ್ಥ ಮುಂದಿನ ಸಂಖ್ಯೆನ ತೆಗೆದುಕೊಳ್ಬೇಕು. 63ರ ಬದಲು 64, 63.98 ಬದಲು 64 ಅಂತ ಆಯ್ತು ಅಲ್ವಾ. ಈಗ ಎಕ್ಸ್ ಭಾಗಿಸು 14.08 ಹಾಗೆ ಬರ್ಕೊಂಡೆ, ಅಥವಾ ಈ 08ರ ಬದಲಾಗಿ ನಾನು ಏನ್ ಬರೀಬಹುದು? 14 ಅಂತ ಬರ್ಕೋಬಹುದು ಅಲ್ವಾ. ದಶಮಾಂಶ ಸ್ಥಾನದ ದಶಮಾಂಶ ಬಿಂದುವಿನ ನಂತರ 0 ಇರೋದ್ರಿಂದ ಹಿಂದಿನ ಸಂಖ್ಯೆಯನ್ನೇ ಬರ್ಕೊಂಡಾಯ್ತು. 14. 22ರ ವರ್ಗ ಏನಾಗುತ್ತೆ? 484 ಆಗುತ್ತೆ. ವರ್ಗವನ್ನ ಕಂಡುಹಿಡಿಯೋದಕ್ಕೂ ಕೂಡ ನಾನು ವೇದಗಣಿತದ ಸೂತ್ರವನ್ನ ಕೊಟ್ಟಿದ್ದೀನಿ ಮಕ್ಕಳೇ, ನೀವು ಅದನ್ನ ಬಳಸ್ಕೋಬಹುದು. 24ರ ವರ್ಗ 576 ಪ್ಲಸ್ ಯಾವ ಈ 64ನ್ನ ಪಡೆಯೋಕೆ ಯಾವ ಸಂಖ್ಯೆಯನ್ನ 3 ಬಾರಿ ತೆಗೆದುಕೊಂಡು ಗುಣಿಸ್ತೀರಾ? 4 ಅಲ್ವಾ. 4 4 16, 16 4 64. ಆದ್ರಿಂದ 64ರ ಘನಮೂಲವನ್ನ 4 ಅಂತ ಬರ್ದಾಯ್ತು. ಈಗ ಮುಂದಿನ ಹಂತ ಏನು? ಎಕ್ಸ್ ಭಾಗಿಸು 14ನ್ನ ಹಾಗೆ ಬರೆದು ಇದನ್ನ ಕೂಡಿಸ್ಬೇಕು. 576 ಪ್ಲಸ್ 4 ಎಷ್ಟು? 580. 484 ಏನಾಗುತ್ತೆ? ಈ ಕಡೆ ಬಂದ್ಮೇಲೆ ಮೈನಸ್ ಆಗುತ್ತೆ. 484. ಈಗೇನ್ ಮಾಡ್ಬೇಕು? ಇದರಲ್ಲಿ ಇದನ್ನ ಕಳಿಬೇಕು.
ಎಷ್ಟು ಹೆಚ್ಚಾಗುತ್ತೆ ನೋಡಿ, 580 ಇದೆ, 480 ಇದೆ, ಬಟ್ 484 ಇದೆ. 100 ಡಿಫ್ರೆನ್ಸ್ ಆಯ್ತು 580ರಿಂದ 480ಕ್ಕೆ. ಆದ್ರೆ 4 ಹೆಚ್ಚಿರೋದ್ರಿಂದ 100ರಲ್ಲಿ 4ಅನ್ನ ಕಳಿಬೇಕು, ಅಂದ್ರೆ 96. ಇದು ವೇದಗಣಿತದ ಸುಲಭ ವಿಧಾನ ಮಕ್ಕಳೇ. ಆದ್ರೆ ನೀವು ನಾರ್ಮಲ್ ಮೆಥಡ್ ನಲ್ಲೂ ಕೂಡ ಈ ಒಂದು ವ್ಯವಕಲನವನ್ನ ಮಾಡಬಹುದು. ಯಾವುದು 96? x ಭಾಗಿಸು 14 ಅನ್ನೋದು 96. x ಅನ್ನೋದೇನು ಆಗುತ್ತೆ 96. 14 ಇಲ್ಲಿ ಭಾಗಕಾರ ಹೊಂದಿದೆ, ಸಮಚಿಹ್ನೆ ಈ ಕಡೆ ಬಂದ್ಮೇಲೆ ಗುಣಾಕಾರ ಆಗುತ್ತೆ ಅಲ್ವಾ 14. ಆದ್ದರಿಂದ ಇದರ ಬೆಲೆ x ನ ಬೆಲೆ ಏನಾಯ್ತು 1344. ನೀವು ಗುಣಾಕಾರದ ಸೂತ್ರವನ್ನ ಕೂಡ ಬಳಸಬಹುದು. ನಾನು ಆಲ್ರೆಡಿ ಬೇರೆ ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು. 1344 ಅನ್ನೋದು x ನ ಬೆಲೆ ಆಯ್ತು. ತುಂಬಾ ಸುಲಭವಾಗಿ ನಾವು ಈ ಲೆಕ್ಕವನ್ನ ಬಿಡಿಸಿದ್ವಿ. ಇನ್ನೂ ಒಂದು ಲೆಕ್ಕವನ್ನ ನೋಡೋಣ. ಈ ಅವಧಿಯ ಕೊನೆಯ ಲೆಕ್ಕವಾಗಿ ನಾನು ತೆಗೆದುಕೊಂಡಿರುವಂತದ್ದು x% ಆಫ್ 1355.02 ಪ್ಲಸ್ 19.98% ಆಫ್ 1210.01. ಅದು ಯಾವುದಕ್ಕೆ ಸಮನಾಗಿದೆ 27.99ರ ವರ್ಗಕ್ಕೆ ಸಮನಾಗಿದೆ. ಇಲ್ಲಿ 4 ಅಂಕಿಗಳ ಸಂಖ್ಯೆನ ತೆಗೆದುಕೊಂಡಿದ್ದೀನಿ. ನಮಗೆ ಗೊತ್ತು ಇದು ತುಂಬಾ ಸುಲಭ. ಹೇಗೆ ಬಿಡಿಸೋದು? x% ಆಫ್, ನಾನು ಹೀಗೆ ಬರಿತೀನಿ, x% ಅಂದ್ರೆ ಪ್ರತಿಶತ ಅಥವಾ 100ಕ್ಕೆ ಅಲ್ವಾ, ಆದ್ರಿಂದ x ಭಾಗಿಸು 100 ಗುಣಿಸು 1355.02 ಇರೋದ್ರಿಂದ ನಾವು ಈ 02ಅನ್ನ ಬಿಡಬಹುದು ಅಲ್ವಾ. ಯಾವುದಕ್ಕೆ ಸಮೀಪವಿದೆ 1355ಕ್ಕೆ ಸಮೀಪ ಇದೆ. ಆದ್ರಿಂದ ಹೀಗೆ ಬರ್ಕೊಂಡು ಪ್ಲಸ್ ಇಲ್ಲೇನಾಗುತ್ತೆ 19.98 ಅಂದ್ರೆ ಹೇಗೆ ಬರ್ಕೋಬಹುದು ಮುಂದಿನ ಸಂಖ್ಯೆ ಅಲ್ವಾ. ನೋಡಿ ದಶಮಾಂಶ ಬಿಂದುವಿನ ನಂತರ 9 8 ಇದೆ, ಆದ್ರಿಂದ ಏನ್ ಮಾಡಬಹುದು 19ಅನ್ನ 20 ಅಂತ ಬರ್ಕೊಂಡ್ವಿ ಅಲ್ವಾ. ಹಾಗೇನೆ ಪರ್ಸೆಂಟ್ ಆಗಿರೋದ್ರಿಂದ ಕೆಳಗಡೆ ಏನ್ ಬಂತು 100. ಆಫ್ ಅಂದ್ರೆ ಗುಣಿಸು 12 10 ಅಂದ್ರೆ 1210.0 ಇರೋದ್ರಿಂದ ಡೈರೆಕ್ಟ್ ಆಗಿ 1210 ಹಾಗೆ ಬರೆದು 27.99 ಅಂದ್ರೆ ಏನು ಹೇಗೆ ಬರ್ಕೋಬಹುದು 28 ಅಂತ ಬರ್ಕೋಬಹುದು ಅಲ್ವಾ. 28ರ ವರ್ಗ ಕೇವಲ ಒಂದೇ ಹಂತದಲ್ಲಿ ನಾವು ಸುಲಭೀಕರಿಸಿದ್ವಿ. ಈಗ ಏನ್ ಮಾಡಬಹುದು x ಭಾಗಿಸು 100ಅನ್ನ ಹಾಗೆ ಬರ್ಕೊಂಡು 1355 ಹಾಗೆ ಬರ್ಕೊಂಡೆ. ಈಗ ಯಾಕಂದ್ರೆ x ಇರೋದ್ರಿಂದ ಹಾಗೆ ಬರ್ಕೊಳ್ತಾ ಇದ್ದೀನಿ, ಇಲ್ಲಿ ಸುಲಭೀಕರಿಸ್ತಾ ಇದ್ದೀನಿ. ಇಲ್ಲಿ ಏನ್ ಆಗುತ್ತೆ 0 0 ಹೋಯ್ತು, ಈ 0 ಹೋಯ್ತು, ಈ 0 ಹೋಯ್ತು, 2 ಉಳಿದಿದೆ, 121 ಉಳಿದಿದೆ. ಅಂದ್ರೆ 121 ಗುಣಿಸು 2 ಎಷ್ಟು? ಹೌದು 242 ಅಲ್ವಾ. ಸಮಚಿಹ್ನೆ ಆ ಕಡೆ ಏನು ಉಳಿತು 28ರ ವರ್ಗ. 28ರ ವರ್ಗ 784ಕ್ಕೆ ಸಮನಾಗಿರುತ್ತೆ. ನೀವು ಸೂತ್ರವನ್ನ ವೇದಿಕ್ ಮ್ಯಾಥ್ಸ್ ನ ಸೂತ್ರವನ್ನ ಉಪಯೋಗಿಸಿ ಸುಲಭವಾಗಿ ಕಂಡುಹಿಡಿಯಬಹುದು. ಈಗ x ಭಾಗಿಸು 100 ಗುಣಿಸು 1355 ಹಾಗೆ ಇರಲಿ. ಇಲ್ಲೇನಾಯ್ತು ಪ್ಲಸ್ 242 ಇರೋದು ಈ ಕಡೆ ಹೋದ್ಮೇಲೆ ಏನಾಯ್ತು 784 ಮೈನಸ್ 242 ಆಯ್ತು. ಈಗ ಇಲ್ಲಿ ವ್ಯವಕಲನವನ್ನ ಮಾಡಬೇಕು. ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ 542. 4ರಲ್ಲಿ 2 ಹೋದ್ರೆ 2, 8ರಲ್ಲಿ 4 ಹೋದ್ರೆ 4, 7ರಲ್ಲಿ 2 ಹೋದ್ರೆ 5. ಈಗ ಏನ್ ಮಾಡ್ಬೇಕು x ಅನ್ನ ಕಂಡುಹಿಡಿಯೋದಾದ್ರೆ 542 ಹಾಗೆ ಇರ್ಲಿ ಗುಣಿಸು 100 ಕೆಳಗಡೆ ಇರೋದೇನಾಯ್ತು ಇಲ್ಲಿ ಮೇಲ್ಗಡೆ ಬಂತು ಭಾಗಿಸು 1355 ಇಲ್ಲಿ ಬಂತು ಅಲ್ವಾ. ಸಮಚಿಹ್ನೆ ಇಲ್ಲಿ ಗುಣಾಕಾರ ಹೊಂದಿದೆ, ಆದ್ರಿಂದ ಇಲ್ಲಿ ಸಮಚಿಹ್ನೆ ಈ ಕಡೆ ಬಂದ್ಮೇಲೆ ಭಾಗಾಕಾರ ಆಗುತ್ತೆ. ಈಗ ಏನ್ ಮಾಡ್ಬೇಕು ನಾವು ಭಾಗಾಕಾರ ಕ್ರಿಯೆಯನ್ನ ಮಾಡ್ಬೇಕು. ನಾನು 5ರಿಂದ ಭಾಗಿಸ್ತೀನಿ. 5 2 10 0. ಇಲ್ಲಿ ಈ ಕಡೆ 5 2 10 13 ಆಯ್ತಲ್ವಾ. 13ರಲ್ಲಿ 10 ಹೋದ್ರೆ ಹೌದು 35 ಆಯ್ತು. 5 2 35, 5 1 5. ಕೆಳಗಡೆ 271 ಇದೆ, ಮೇಲ್ಗಡೆ 542 ಇದೆ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬಹುದು ಇಲ್ಲಿ ಏನಾಗಿದೆ 71 42. ಇಲ್ಲೇನಾಯ್ತು 250ಕ್ಕಿಂತ ಜಾಸ್ತಿ ಇದೆ, 500ಕ್ಕಿಂತ ಡಬಲ್ ಅನಿಸ್ತಾ ಇಲ್ವಾ. ಆದ್ರಿಂದ ನೀವು ಮಾಡಿ ಕೂಡ ನೋಡಬಹುದು. ಇದು 1 ಇದು 2ದಿಂದ ಭಾಗ ಹೋಗುತ್ತೆ. 2 ಇದೆ 20 ಇದೆ, 22
40 ಆಯಿತು. ಆದ್ದರಿಂದ x ನ ಬೆಲೆ 40ಕ್ಕೆ ಸಮ ಅಂತ ಕಂಡುಹಿಡಿದ್ವಿ. ಸಮೀಪದ ಬೆಲೆಗೆ ಪರಿವರ್ತಿಸಿಕೊಂಡು x ನ ಬೆಲೆಯನ್ನು ಎಷ್ಟೇ ದೊಡ್ಡ ಸಂಖ್ಯೆಯನ್ನು ಕೊಟ್ಟಿರಲಿ ತುಂಬಾ ಸುಲಭವಾಗಿ ನಾವು ಕಂಡುಹಿಡಿಬಹುದು. ಈ ವಿಧಾನ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇನ್ನೂ ಹೆಚ್ಚಿನ ಲೆಕ್ಕಗಳನ್ನು ಮುಂದಿನ ಅವಧಿಯಲ್ಲಿ ಮತ್ತೆ ಬಿಡಿಸೋಣ. ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಹಾಗೂ ಲೈಕ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮನ್ನು ಪುನಃ ಭೇಟಿಯಾಗ್ತೀನಿ. ಧನ್ಯವಾದಗಳು.